ರೈತ ನಾಯಕ ಪೂಜಾರಪ್ಪ ಮನವಿಗೆ ಫಲ, ರೈತರಿಗೆ ಡಿಸಿಸಿ ಬ್ಯಾಂಕ್ ಸಾಲ ಸೌಲಭ್ಯ. ನಮ್ಮ ಜಿಲ್ಲೆ ಒಳಗೆ ನಂಬರ್ 1. ರೈತರ ಸಂಕಷ್ಟಕ್ಕೆ ಸ್ಪಂದಿಸಿದ ಕೆಎನ್ ರಾಜಣ್ಣ ಕ್ರಮಕ್ಕೆ ಮೆಚ್ಚುಗೆ. ಪಾವಗಡ ತಾಲೂಕಿನಲ್ಲಿ ಸಮರ್ಪಕ ಮಳೆಯಾಗದೆ ಬೆಳೆಗಳು ಒಣಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ರೈತರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದನೆ ನೀಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಅವರು ಮಾಜಿ ಸಹಕಾರ ಸಚಿವರು ಹಾಗೆ ಶಾಸಕ ಕೆಎನ್ ರಾಜಣ್ಣ ಅವರ ಗಮನಕ್ಕೆ ತಂದಿದ್ದಾರೆ. ರೈತರು ಕೃಷಿ ಹಾಗೆ ಹೈನುಗಾರಿಕೆ ಮತ್ತು ಇತರೆ ಕೃಷಿ ಆಧಾರಿತ ಚಟುವಟಿಕೆಗಳನ್ನು ಮುಂದುವರಿಸಲು ತುರ್ತಾಗಿ ಆರ್ಥಿಕ ನೆರವು ಅಗತ್ಯ ಇರೋದ್ರಿಂದ ಅರ್ಹ ಫಲಾನುಭವಿಗಳಿಗೆ ಡಿಸಿಸಿ ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯವನ್ನ ಶೀಘ್ರವಾಗಿ ಒದಗಿಸಬೇಕು ಅಂತ ಮನವಿ ಮಾಡಿದ್ರು. ನಮ್ಮ ಜಿಲ್ಲೆ ಒಳಗೆ ನಂಬರ್ 1. ರೈತರ ನಾಯಕ ಪೂಜಾರಪ್ಪ ಅವರ ಮನವಿಗೆ ತಕ್ಷಣ ಸ್ಪಂದಿಸಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಕೆಎನ್ ರಾಜಣ್ಣ ಅವರು ಅರ್ಹ ರೈತರನ್ನ ಆಯ್ಕೆ ಮಾಡಿ ಆದ್ಯತೆಯ ಮೇರೆಗೆ ಸಾಲ ಮಂಜೂರು ಮಾಡುವಂತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಒಂದೇ ದಿನದಲ್ಲಿ ಕೈಗೊಂಡ ಈ ತ್ವರಿತ ಕ್ರಮ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ರೈತರ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಅವರ ಈ ನಡೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಈ ಕುರಿತು ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಅವರು ರೈತರ ಧ್ವನಿಗೆ ಸದಾ ಸ್ಪಂದಿಸುವ, ನೊಂದವರ ಆಶಾಕಿರಣವಾಗಿ ಜನಸೇವೆಯನ್ನ ಜೀವನವನ್ನಾಗಿಸಿಕೊಂಡಿರೋ ಕೆಎನ್ ರಾಜಣ್ಣ ಅವರ ಸೇವೆ ಶ್ಲಾಘನೀಯ ಎಂದರು. ಇನ್ನು ತುಮಕೂರು ಜಿಲ್ಲೆಯ ರೈತರ ಪರ ನಿರಂತರ ಹೋರಾಟ ನಡೆಸುತ್ತಿರೋ ಏಕೈಕ ಜನನಾಯಕರಾಗಿ ಅವರು ಗುರುತಿಸಿಕೊಂಡಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಶಿವು, ಕಾರ್ಯದರ್ಶಿ ಪೂಜಾರಿ ಚಿತ್ತಯ್ಯ, ಮುಖಂಡರಾದ ವೀರಭದ್ರಪ್ಪ, ರಾಮಂಜಿ, ಕರಿಯಪ್ಪ ಸೇರಿದಂತೆ ಹಲವು ರೈತರು ಉಪಸ್ಥಿತರಿದ್ದರು. ಬರೆದು ಬಿಟ್ಟು ಆವಾಗಲೇ ತಗೊಂಡೋಗಿ ನೀವು ಡಿಸಿಸಿ ಬ್ಯಾಂಕ್ ಕೊಡಬೇಕು, ಇವತ್ತೇ ನೀವು ಅದನ್ನ ಆರ್ಡರ್ ಮಾಡಿಸ್ಕೊಂಡ್ರಿ, ನಾನು ಮಾತಾಡ್ತೀನಿ ಅಂತಂದು ಹೇಳಿ ಅವರು ರೈತರ ಪರವಾಗಿ ನಿಂತು ಇಷ್ಟು ಒಬ್ಬ ಸ್ಟೇಟ್ ಲೀಡರು ಇಷ್ಟು ಬಡವರ ಕಡೆ ಕರುಣೆ ಐತಂದ್ರೆ ಅಷ್ಟು ಹೆಮ್ಮೆ ಬಿಡು ಅವರಿಂದ. ಅವ್ರು ಹೇಳೋ ಕರ್ತವ್ಯ, ಅವ್ರ ರೈತರ ಬಗ್ಗೆ ಹೇಳೋದು, ಪಕ್ಷಪಾತಿ ಇಲ್ದಂಗೆ ಕೆಲಸ ಮಾಡೋರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಾಜಣ್ಣ ಅವರು. ನಮ್ಮ ಜಿಲ್ಲೆ ಒಳಗೆ ಪಕ್ಷಪಾತಿ ಇಲ್ದಂಗೆ ಯಾರೇ ಬರಲ್ಲ ಅವ್ರ ಪಕ್ಷ ಕೇಳಂಗಿಲ್ಲ, ಅನುಕೂಲ ಬೇಕು ಅವರಿಂದ ಸಹಾಯ ಮಾಡ್ತಾರೆ. ಇದಾಗಲ್ಲ ಅಂದ್ರೆ ಆಗಲ್ಲ, ಅವ್ರ ಕೈ ಕೆಳಗೆ ಏನ್ ಬರ್ತೈತೆ ಅದು ಆ ತಕ್ಷಣ ಆಗ್ಲೇ ಫೋನ್ನಾಗ ಅವ್ರ ಕೆಲಸ ಮುಗಿಸಿ, ಎಷ್ಟೋ ಜನ ಸ್ಕೂಲ್ ಮಕ್ಳು ಅಣ್ಣ ನಮ್ಗೆ ಹಾಸ್ಟೆಲ್ ಅಂದ್ರೆ ಆವಾಗಲೇ ಸೈನ್ ಮಾಡಿ ತಗೊಂಡ್ ಅಲ್ಲಿ ಕೊಡೋಗ್ರಿ ಅಂತ ಹೇಳ್ಬಿಟ್ಟು ಅಷ್ಟು ಫಾಸ್ಟ್ ಇದಾರೆ ಸರ್ ರಾಜಣ್ಣ ಅವ್ರು. ಅಂದ್ರೆ ನಂಬರ್ 1 ನಮ್ಮ ತುಮಕೂರು ಜಿಲ್ಲೆ ರಾಜಣ್ಣ ಅವರು ಅಂತ ವ್ಯಕ್ತಿ ಒಬ್ಬ ನಮ್ಮ ತಾಲೂಕಿನಲ್ಲಿ ಇದ್ರೆ ತಾಲೂಕು ಕಂಟಿನ್ಯೂ ಆಗಿ ಅಭಿವೃದ್ಧಿ ಆಗ್ತದೆ ಸರ್. ಅಂದ್ರೆ ಏನೋ ಅವನು ನೀವು ಬೋರ್ ಇದ್ರೆ ಅವ್ನು ಬೆಳೆ ಇಟ್ಕೊಂಡು ಅವನು ಒಂದು ಹೈನುಗಾರಿಕೆ ಆದ್ರೂ ಮಾಡ್ಕೊಂಡು ಅವನು ಮಕ್ಕಳು ಮರಿ ಕುಟುಂಬನ ಸಾಕ್ಯಂತ ಅವ್ರು ಬಹಳ ಹಿಂದಿಂದಾನು ಹೇಳ್ತಾ ಇದ್ದಾರೆ. ಒಂದು 40 ಜನಕ್ಕೆ ಲೀಸ್ಟ್ ಕೊಟ್ಟಿದ್ವಿ, 40 ಜನಕ್ಕೆ ಲೀಸ್ಟ್ ಕೊಟ್ಟಿದ್ವಿ. ಅವರಲ್ಲಿ ಜಮೀನ್ ಜಾಸ್ತಿ ಇರೋರಿಗೆ ಜಾಸ್ತಿ ಕೊಡಿ ಅಂತಿದ್ವಿ, ಕಡಿಮೆ ಇರೋರಿಗೆ 50,000ದಿಂದ 60,000ವರೆಗೂ ಬರ್ತೈತೆ. ಕೆಲಸ ಮುಂದೆ ನಿಂತು ಕೆಲಸ ಮಾಡಿ ಹೋಗ್ತಾರೆ. ಹಿಂದೆ ಮಾತ್ರ ಒಬ್ಬನ ಕರ್ಕೊಂಡು ಫೋನ್ಯಾಗ ಹೇಳ್ಬಿಡ್ತಾನೆ, ಇಂಥವ್ರು ಬರ್ತಾರೆ ಮಾಡ್ಕೊಡ್ಬೇಕು ಅಷ್ಟೇ, ಒಂದೊಂದು ಮಾತಿನಲ್ಲಿ ಮುಗಿಸ್ಬಿಡ್ತಾರೆ ಸರ್ ಅವರು.